ನಮ್ಮ ತಂಗಿನೂ ಯಾಕೋ ಫೋನ ಮಾಡಿಲ್ಲ. ಏನಾಯ್ತು ಏನೋ, ಫೋನ್ ನಾನಾಗೆ ಹಚ್ಚಿದ್ರು ನಮ್ಮವ್ವ ಎಬ್ಬಿಸ್ಬಾಳ್ಳು. ಅಯ್ಯೋ ದೇವ್ರೇ, ಮನೆಗೆ ಬಂದು ಇಲ್ಲೋ ನಮ್ಮಪ್ಪ. ಒಣ ಟೆನ್ಷನ್. ಹೋಗಿ ವಿಚಾರಿಸೇನಂದ್ರೆ ವಿಚಾರಿಸೋಕ್ಕೂ ಆಗಂಗಿಲ್ಲ. ಏನು ಮಾಡಲಿ ನಾನು? ಸ್ವಪ್ನ, ಹಾಂ ಅತ್ತಿಯವ್ರ, ಏನು ಅಷ್ಟೊಂದು ರಾವಾಗಕತ್ತಿಯಲ್ಲ? ನಿನಗೇನು ಹೇಳಿದ್ದೆ, ಏನು ಮಾಡಿ ನೀನು? ನನ್ನ ಮಗ ಕರೆದ್ರೆ ನನಗೆ ಇವಾಗ ಎಲ್ಲಿ ಬರಕ್ಕೆ ಮನಸ್ಸಿಲ್ಲ ಅಂದೆ ಅಂತ. ಯಾಕ? ನಿನಗೇನು ಹೇಳಿದ್ದೆ? ಪಾರ್ಲರಿಗೆ ಹೋಗು, ಬೇರೆ ಬೇರೆ ಡ್ರೆಸ್ ತಗೋ ಅಂತ ಹೇಳಿದ್ದಿಲ್ಲ ನಾನು ಹಿಂಗೆ. ಇವತ್ತು ಸಂಜೆಗೆ ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರಿದ್ರಿಗೆಲ್ಲ ಹಿಂಗೆ ನಿಂದಿರ್ತಿ? ಹೇಳ, ಹಿಂಗೆ ನಿಂದಿರ್ತೀಯನ? ಹೇಳ. ಅದು ಅತ್ತಿಯವ್ರ, ಯಾಕೋ ಮನಸ್ಸು ಸಮಾಧಾನ ಇದ್ದಿದ್ದಿಲ್ರಿ, ಅದಕ್ಕೆ. ಅಲ್ಲ, ನಿಂಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ಅಪ್ಪ ಅವ್ವ ಯಾರು ಬೇಡ, ನನ್ನ ಮಗ ಒಬ್ಬನೇ ಇದ್ರೆ ಸಾಕಂತೇಳಿ ದೊಡ್ಡ ಏನಂಗೆ ಪ್ರೀತಿ ಮಾಡಿ ಲೈಲಾ ಮಜ್ನು ರೋಮಿಯೋ ಜೂಲೆಟ್ ಥರ ಓಡ್ ಬಂದು ನನ್ನ ಮಗನ ಮದ್ವೆ ಮಾಡ್ಕೊಂಡೆಲ್ಲ, ಅವಾಗ ಅಪ್ಪ ಅಮ್ಮನ ನೆನಪಾಗ್ಲಿಲ್ಲ ನಿನ್ಗೆ? ಹೇಳ, ಅವಾಗ ಅಪ್ಪ ಅವನ ನೆನಪಾಗಿಲ್ಲ ನಿಂಗೆ? ಈಗ ಒಳ್ಳೆ ಅಪ್ಪ ಅವನ ಮೇಲೆ ಇಲ್ಲದ ಪ್ರೀತಿ ಉಕ್ಕಿ ಹರಿದು ಬಿಟ್ಟೈತಿ. ಇವಾಗ ಹೆಂಗೆ ಗೊತ್ತಾ, ನಿನಗೆ ಸಿಕ್ಬಿಟ್ಟೈತಿ ಈಗ ಶ್ರೀಮಂತ ಸಂಬಂಧ. ಏನು ಮಾಡಿದ್ರು ಇಲ್ಲೇ ಇರ್ತೇನೆ ಅನ್ನೋದು ಪಕ್ಕ ಆಗ್ಬಿಟ್ಟತ್ ನಿನಗೆ. ಅದಕ್ಕೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನಂಗೆ ಆಗ್ಬಿಟ್ಟತ್ ನಿನಗೆ. ಏನ ಇಲ್ಲೋಡ, ನಾ ಹೇಳೇನು ನಿನಗೆ, ನಮ್ಮ ಸ್ಟೇಟಸ್ಸಿಗೆ ತಕ್ಕಂಗಿರೋ ಇವತ್ತು ನನ್ನ ಫ್ರೆಂಡ್ಸ್ ಬರ್ತಾರ ಮಹಿಳಾ ಸಂಘದವ್ರು, ಅವ್ರಿದ್ರಿಗೆ ನೀನು ಸ್ವಲ್ಪ ಚಂದ ಕಾಣ, ಅಸಹ್ಯಾಗಿರ್ಬೇಡ ಅಂತ ಹೇಳಿದೆ ನಿನಗೆ ನಾನು. ಆದರೆ ನೀನು ಮತ್ತು ನಿನ್ನ ಚಾಳಿ ಬಿಡ್ಲಾರ್ದಂಗೆ ನೀನು ಹೆಂಗಿರ್ಬೇಕಂತೀಯಲ್ಲ ಹಂಗೆ ಓಡಾಡ್ತಾ ಇದೀಯ. ಯಾಕೆ ಅವಾಗಿಲ್ಲದ ನಿಮ್ಮ ಅಪ್ಪ ನಿಮ್ಮ ಅವನ ಮೇಲೆ ಪ್ರೀತಿ ಈಗ ಯಾಕೆ ಜಾಸ್ತಿ ಆಗೈತಿ? ಏನ ಅವರಿಬ್ರು ಬೇಡ ಅಂತಾನೆ ನೀನು ನನ್ನ ಮಗನ ಹಿಂದೆ ಬಂದಿದ್ದ. ಈಗ ಇಲ್ಲಿ ಕುತ್ಕೊಂಡು ಕಣ್ಣೀರು ಹಾಕುವಂತ ತುಂಬಿದ ಮನಿ ಒಳಗೆ ಏನಪ್ಪ ಏನವ್ವ ಅಯ್ಯಯ್ಯ ಫೋನ್ ಎಬ್ಸೋದೇನು ಹಚ್ಚೋದೇನು ಅಯ್ಯಯ್ಯ ಕೇಳಬಾರ್ದು ಅದನ್ನ. ನೋಡ, ನೆಟ್ಟಗಿದ್ದಿ ಚಲೋ ಆತ. ಇಲ್ಲ ಅಂದ್ರೆ ನೀನು ಈಗೂ ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನಿನಗೆ 10 ಅಲ್ಲ 20 ಲಕ್ಷ ರೂಪಾಯಿ ಬೇಕಾದ್ರೂ ಕೊಡ್ತೀನಿ. ಏನು ನಿನಗೆ ಬೇಕಾದ್ರೆ ಒಂದು ಮನಿನೂ ಕೊಡ್ತೀನಿ, ಒಂದು ಕಾರ್ ಕೊಡ್ತೀನಿ, ನೀನು ಜೀವನ ಆರಾಮಾಗಿ ಇರಾಕಿ ಏನು ಬೇಕಾದ್ರೆ ಮಾಡ್ಕೊಡ್ತೀನಿ. ನೀ ಇನ್ನೊಂದು ಮದುವೆ ಮಾಡ್ಕೊ, ದಯವಿಟ್ಟು ನನ್ನ ಮಗನ ಬಿಟ್ಟು ಹೋಗು. ಏನು ನನಗೆ ಬೇಕಾದ ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ತೀನಿ, ಮದುವೆ ಮಾಡಿ ಈ ಮನೆ ಒಳಗೆ ಚಂದಾಗಿರ್ತೇವೆ. ನಿನ್ನ ಕೈ ಮುಗಿತೇನೆ ಹೋಗಿ. ಯಾಕತ್ತಿಯರ ಮಾತೆತ್ತಿದ್ರೆ ಮನೆ ಬಿಟ್ಟು ಹೋಗಂತೀರಿ? ನೀನ್ ನಡ್ಕೊಂತ ಇರೋ ರೀತಿ ಹಂಗೈತಿ, ಅದಕ್ಕೆ ಮನೆ ಬಿಟ್ಟು ಹೋಗಂತ ಅದೀನಿ. ಈ ಮನಿ ಒಳಗೆ ಇಟ್ಕೊಂಡು ಏನ್ ನೀನ್ 20 ಸಲ ನಿಮ್ಮ ಅಪ್ಪ ನಿಮ್ಮನ ಬಗ್ಗೆ ವಿಚಾರ ಮಾಡುದು? ಈ ಮನಿ ಒಳಗದಿ ಅಂದ್ಮೇಲೆ ಈ ಮನಿಗೆ ಹೆಂಗ್ ಬೇಕಂಗ ಅನ್ಸಸ್ಕೊಂಡು ಇರೋದ್ ಕಲಿ ನೀನ. ಅತ್ತಿಯರ, ಗಂಡನ ಮನೆಗಿದ್ ಮಾತ್ರಕ್ಕ ಅಪ್ಪ ಅವನ ಬಗ್ಗೆ ವಿಚಾರ ಮಾಡಬಾರ್ದನ್ರಿ? ಮಾಡ್ಬೇಕು. ಎಂತ ಹೆಣ್ಮಕ್ಳು ಹೇಳ? ಹೌದಾ, ನಂಗೆ ಅಪ್ಪ ಅವನ ಹುಡಿದ್ ಮಗನ್ನ ಹುಡುಗನ್ನ ಮದುವೆ ಮಾಡ್ಕೊಂತಾರ ನೋಡು. ಇಲ್ಲ ಪ್ರೀತಿ ಮಾಡಿದ್ರು ಅಪ್ಪ ಅವನ್ ಒಪ್ಪಿಸಿ ಮದುವೆ ಮಾಡ್ಕೊಂತಾರಲ್ಲ, ಅವ್ರು ಮಾಡ್ಬೇಕು. ಓಡ್ ಬಂದ್ ಮದುವೆ ಮಾಡ್ಕೊಂಡವ್ರಿಗೆ ಅಪ್ಪ ಅವನ ಬಗ್ಗೆ ವಿಚಾರ ಮಾಡಾಕ ಅಧಿಕಾರ ಇರಂಗಿಲ್ಲ. ಯಾಕಂದ್ರ ಅಪ್ಪ ಅವ್ವ ಬ್ಯಾಡ ಅಂತೇಳಿ ಇನ್ನೊಬ್ಬ ಒಂದ್ ಬೆನ್ನ ತಗೊಂಡ್ ಬಂದಿರ್ತೀರಿ ನೀವು. ಮತ್ತ್ಯಾಕ ಅಪ್ಪ ಅವನ ಬಗ್ಗೆ ವಿಚಾರ ಮಾಡ್ತೀರಿ? ಅತ್ತಿಯರ, ಮಾತೆತ್ತಿದ್ರೆ ಸಾಕು ಓಡ್ ಬಂದಿ ಅಂತೀರಿ. ಈಗ ನಿಮ್ಮ ಮಗನು ನನ್ನ ಜೊತೆಗೆ ಓಡ್ ಬಂದು ಮದುವೆ ಮಾಡ್ಕೊಂಡ್ರು, ಆದ್ರೆ ಅವ್ರು ನಿಮ್ಮ ಬಗ್ಗೆ ವಿಚಾರ ಮಾಡ್ತಾರಿಲ್ಲ. ನನಗೆ ಮಾತ್ರ ಯಾಕೆ ಅತ್ತಿಯರ ಹಿಂಗೆ ಮಾಡ್ತೀರಿ? ನೋಡು, ನಾನ್ ಹೇಳ್ದಂಗ ಇವತ್ತು ನೀನ್ ಏನು ಮಾಡಿಲ್ಲ. ಏನ ಪಾರ್ಲರ್ಗೆ ಹೋಗ್ಲಿಲ್ಲ, ಮೇಕಪ್ ಮಾಡಿಸ್ಕೊಂಡಿಲ್ಲ, ಪೆಡಿಕ್ಯೂರ್ ಮೆನಿಕ್ಯೂರ್ ಹೇರ್ ಕಟ್ ಯಾವುದು ಮಾಡಿಲ್ಲ. ಕೆಂಪ್ ಮಂಗಿ ಅನ್ಗತೆ ಬಂದು ನಿಂತಿ ಇಲ್ಲಿ. ನಿನ್ನಂತ ಅಸಹ್ಯವಾಗಿರೋ ಸೊಸಿನ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಪರಿಚಯ ಮಾಡಿಸೋದಿಲ್ಲ. ಏನ ಮೊದ್ಲ ತಿರ್ಕೊಂಡ್ ತಿನ್ನೋರು ಇದ್ದಂಗದಿ ನೀನು ನಿನ್ನ ಬಟ್ಟಿನೋ ಥುಥು. ನಾನು ಹೆಂಗದೀನಿ, ನೀ ಹೆಂಗದಿ? ಚಿಚಿ, ಇವತ್ತು ಬರ್ತಾರ ತಡಿ ಮಹಿಳಾ ಸಂಘದವ್ರು, ನೋಡವ್ರನ್ನ ಒಬ್ಬೊಬ್ರು ಹೆಂಗಿರ್ತಾರಂತೇಳಿ. ಅವ್ರ ಎದುರಿಗೆ ನಿನ್ನಂತ ಚಿಪ್ಪಾಡಿ ಹರ್ಕನ ನನ್ನ ಸೊಸಿ ಅಂತ ಭೇಟಿ ಮಾಡಿಸ್ಬೇಕಾ? ನನ್ನ ಮಗ ಎಷ್ಟು ಚಂದದನ, ಬೇಕಾದಂಗೆ ಸುಟ್ಟು ಬುಟ್ಟು ಹಾಕೊಂಡು ಆಫೀಸ್ಗೆ ಹೋದ. ಏನ ಬಟ್ಟೆ ಅಂಗಡಿಗೆ ಫ್ಯಾಕ್ಟ್ರಿ ಎಲ್ಲ ಮೇಂಟೈನ್ ಮಾಡ್ತಾ ಇದಾನ. ನೀನು ನೋಡು, ಥೂ ಇದೇನು ಡಿಸೈನ್ ಸ್ಯಾರಿನೋ, ಚೀ ಮಸ್ಸಿ ಅರ್ಬಿನ ಮೈ ಮೇಲೆ ಹಾಕೊಂಡಂಗಾಗೈತಿ. ಇದನ್ನ ಹಾಕೊಂಡು ನೀನು ನನ್ನ ಮಹಿಳಾ ಸಂಘದವ್ರ ಮುಂದೆ ಬಂದು ನಿಂದಿರ್ತೀಯ? ಹೇಳ್ತಾ ಇದ್ದೀನಿ ಕೇಳಿ, ನಿನಗ ಹೊರಗಡೆ ಬರಂಗಿಲ್ಲ. ನನ್ನ ಸೊಸಿ ಇಲ್ಲ, ಮನಿಗೆ ಹೋಗ್ಯಾಳ, ಅವ್ರ ತವ್ರ ಮನಿಗೆ ಏನೋ ಅರ್ಜೆಂಟ್ ಕೆಲಸ ಬಂತು ಅಂತ ಹೇಳ್ತೀನಿ. ಏನ ಕಣ್ಣಿಗೆ ಕಾಣಂಗಿಲ್ಲ ಅಂದ್ರೆ ಕಾಣಂಗಿಲ್ಲ ಅಷ್ಟೇ ನೀನು. ಆಯ್ತ್ರಿ ಅತ್ತಿಯರ, ನೀವು ಹೆಂಗೆ ಹೇಳ್ತೀರ ಹಂಗ. ಬಾಯ್ ಮತ್ತೆ ಮ್ಯಾಲಿಂತ ಮಾತು ಹೆಂಗೆ ಹೇಳ್ತೀರ ಹಂಗ. ನಾನು ಹೇಳ್ದಂಗೆ ನೀನೆಲ್ಲ ಮಾಡೋದಾಗಿದ್ರೆ ಹಿಂಗೆ ಯಾಕಿರ್ತಿದ್ದಿ? ನಿನಗೇನು ನಾನೇನು ನಿನ್ನ ಪರಿಚಯ ಮಾಡ್ಸಲ್ಲ ಅಂತ ಹೇಳಿದ್ನೆ? ನಾ ಏನಂದಿದ್ದೆ ನಿನಗೆ? ನನ್ನ ಮಗನ ಜೊತೆಗೆ ಹೋಗು, ನನ್ನ ಸ್ಟೇಟಸಿಗೆ ತಕ್ಕಂತ ಬಟ್ಟೆ ಕೊಡಿಸ್ತಾನ, ಎಲ್ಲ ನಿನಗೆ ಹೆಂಗೆ ಬೇಕಂಗ ಪಾರ್ಲರಿಗೆ ಹೋಗಿ ರೆಡಿ ಆಗಿ ಬಾ ಅಂತ ಹೇಳಿದ್ದಿಲ್ಲ ನಿನಗೆ? ಅದನ್ನೆಲ್ಲ ಬಿಟ್ಟು ನಿಮ್ಮಪ್ಪ ಕೆಲ್ಸಕ್ಕೆ ಬಾರ್ದೇ ಇರೋ ದುಡಿದೇ ಇರೋ ಆ ನಾಲಾಯಕ್ ಬಗ್ಗೆ ಯೋಚನೆ ಮಾಡ್ಕೊಂತ ಈ ರೀತಿ ಕುತ್ಕೊಂಡು ಇಂಥವನ ಬಗ್ಗೆ ಯೋಚನೆ ಮಾಡ್ಕೊಂತ ನನ್ನ ಮರ್ಯಾದೆ ಕಳಿಬೇಕಂತದಿ, ನಿಮ್ಮ ಮಾವನ ಮರ್ಯಾದೆ ಕಳಿಬೇಕಂತದಿ. ಈ ಮನಿ ಮರ್ಯಾದೆ ಹೋಗ್ತೈತಿ. ಏನ ಹೆಂತಕಿನ್ ಮಾಡ್ಕೊಂಬಂದಾನ ಈಕಿ ಭಾಗ್ಯನ್ ಮಗ ಅನ್ನೋಂಗ ಇರೋಡ. ನಿನಗೇನು ಹೇಳೋದು? ಕಾಣಬಾರ್ದು ಕಣ್ಣಿಗೆ ಅಷ್ಟೇ ನೀನು. ಸರಿ ಅತ್ತಿಯವ್ರು, ನಡಿ. ಈಗ ಬರೋ ಟೈಮ್ ಆತ, ಕೆಳಗಡೆ ಹಾಲ್ ಕಡೆ ಮಕಾನು ಹಾಕ್ಬಾರ್ದು, ನಿನ್ನ ರೂಮ್ ಒಳಗೆ ಬಿದ್ದಿರ್ಬೇಕು. ಏನ? ಸರಿ ಆಯ್ತ್ರಿ ಅತ್ತಿಯವ್ರ. ಅದೇನು ಓದ್ಯಾಳ ಏನ ಮಣ್ಣು ಹೊರಕ ಮಕ ನೋಡು. ಈಗಿನ ಹುಡುಗಿಯರೆಲ್ಲ ಹೆಂಗಿರ್ತಾರೆ, ಫ್ಯಾಷನ್ ಇದು ಐತಿ ದರಿದ್ರ. ನೋಡೋದು ಸೀರಿನ ಅದೇನು ಡ್ರೆಸ್ಸ ಎಂತೆಂತಾವ ಹಾಕೊಂಡು ನಿಂದಿರ್ತೈತಿ. ಚಿಚಿ, ಇದನ್ನ ಹಿಂಗಾರ ಪರಿಚಯ ಮಾಡಿಸ್ಬೇಕಾ ಏನ?
ಹಾಳಾಗೋಗ್ಲಿ ನನ್ನ ಮಗ ನನಗಿಂಥದ್ದೊಂದು ತಂದಿಟ್ಟ. ನಾನು ಹೇಳ್ದಂಗೆ ನಮ್ಮ ಅಣ್ಣನ ಮಗಳನ್ನ ಮಾಡ್ಕೊಂಡಿದ್ರೆ ಎಷ್ಟು ಖುಷಿಯಾಗಿರ್ತಿದ್ವಿ. ಅಕ್ಕ ಎಲ್ಲದ್ಯಾ? ಅಕ್ಕ ಉಂಚಿ ಪಕ್ಕ ಎಲ್ಲದ್ಯಾ? ಯವ 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 ಏನಾತ್ರಿ ನನ್ನ ತಂಗಿಗೆ? ಏನಾರ ಹುಚ್ಚ ನಾಯಿ ಏನಾರ ಕಡಿಗೆ ಹಿಡಿತೇನ್ಲ ಈಕಿನ್ನ. ಅಲ್ಲ ಮನಿ ಒಳಗ ಯಾ ನಾಯಿ ಬರಕ್ ಸಾಧ್ಯ ಇಲ್ಲ ಬಿಡ. ನೀನು ನಿಮ್ ತಂಗಿ ಇರ್ಬೇಕಾರ ಮತ್ತೆ ಹುಚ್ಚ ನಾಯಿ ಬರ್ತತಿ. ರೀ ಬಾಯ್ ಮುಚ್ಚ್ರಿ. ಅಕ್ಕ ಏ ಬಿಡ ಶಂಕ್ರಿ. ಅಕ್ಕ ಇದೇನ್ಲೇ ನಿಮ್ ತಂಗಿ ನಾಗಲ್ಲ ಏನ್ ನೋಡಕತ್ತಾಳ? ಬಿಡ ಕಬರ್ಗಡಿ. ಅಕ್ಕ ಅಯ್ಯೋ ಗಂಡು ಹೆಣ್ಣಿಗೆ ವ್ಯತ್ಯಾಸನ ಗೊತ್ತಾಗೋಲ್ತಾ? ಏನಾತ್ಲಿ? ನನ್ನ ಗಂಡಗ ಲೈನ್ ಹೊಡ್ಯಾಕತ್ತೀಯನ? ನನ್ನ ಗಂಡನ ಬಂದ್ ತಪ್ಕೋತಿ? ಎಷ್ಟ್ ಅದಿ ನೋಡ್ ನೀನು. ಥೋ ನಂಗೆ ಎಷ್ಟು ನಾಚಿಕೆ ಆತ್ ಗೊತ್ತನ. ಥೋ ಅದು ನಿಮ್ ಅಕ್ಕಿದ್ದಾಗ ಬಂದೀವ. ಅಯ್ಯೋ ಯವ್ವ ತಾಯಿ, ನಿನ್ ಗಂಡನ್ ತಗೊಂಡ್ ನಾನು ಏನ್ ಮಾಡ್ಲಿ? ನನಗೆ ಯಾವ ಆಸಕ್ತಿನೂ ಇಲ್ಲ, ಅದನ್ನ ಬಿಡು. ಅಕ್ಕ 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 ನಿನ್ ಸೊಸಿ ಹೊಟ್ಟೆಯಾಗ ಹುಟ್ಟಿರೋದ್ ಮಕ್ಕಳಲ್ಲ ಯವ್ವ, ಅವು ಮಕ್ಕಳಲ್ಲ. ಮತ್ತೆ ನಾಯಿ ಮರಿ ಏನು ಅದ್ ಹೆಂಗ್ ಹುಡ್ತಾವ್ರಿ? ನಿಮ್ ಹೊಟ್ಯಾಗ ಮಕ್ಳು ಹುಟ್ಟ್ಯಾವ ಅಂದ್ಮೇಲೆ ಬಂಗಾರದಂತ ನಾನ್ ಸೊಸಿ ಹೊಟ್ಯಾಗ ನಾಯಿ ಮರಿ ಹೆಂಗ್ ಹುಡ್ತಾವು? ದೇವ್ರಂತ ಮಕ್ಕಳ ಹುಡ್ತಾವು. ಯೋ ದೇವ್ರಂತ ಮಕ್ಕಳು ದೇವ್ರಲ್ರಿ ಮಾವರ. ಏ ಮಾವ ದೇವ್ರಲ್ಲ, ದೆವ್ವ ದೆವ್ವ. ಓ ಯವ್ವ ದೆವ್ವ. ಏ ಅಕ್ಕ ನಿನ್ ಸೊಸಿ ಹುಟ್ಟಾಗ ಎರಡು ದೇವ್ ಹುಟ್ಟ್ಯಾವ ಯವ್ವ. ಯವ್ವ ಈ ಗಂಡು ಹುಡ್ಗೈತಲ್ಲ ಯಕ್ಕ, ಏನ್ ಮಾಡ್ತಂತ ಕೇಳಿದೆ ಅದ್ರ ನೀನು. ಯವ್ವ ಹಾರ್ತಿ ಎದಿನ ಹೊಡ್ಕೊಂತೀಯ ಯವ್ವ. ಯಾಕ ಶಂಕ್ರಿ ಅದೇನ್ ಮಾಡ್ತ? ಹೊಸ ನಾಟಕ ತಕೊಂಡ್ ನಿಂತೀರ ನೀವ್ ಅಕ್ಕ ತಂಗಿ? ಏನ್ ಮಾಡ್ತ್ಲೆ? ಅಕ್ಕ ಅಕ್ಕ ಟಿವಿ ನೋಡಕತ್ತಿದ್ನ್ಯಾ. ಟಿವಿ ಒಳಗೆ ಏನೋ ಇಂಟ್ರೆಸ್ಟಿಂಗ್ ಧಾರಾವಾಹಿ ಹತ್ತಿತ್ವ, ಅದನ್ನ ನೋಡಕತ್ತಿದ್ನ್ಯಾ. ಈ ಸಣ್ಣ ಹುಡುಗಿ ಹೆಣ್ಣು ಹುಡುಗಿ ಐತಲ್ಲಿದೆ, ನಿನ್ನ ಮೊಮ್ಮಗಳ ಮೈ ಮೇಲೆ ಎರಕತ್ತ. ಸುಮ್ನಿರು ಇಂಟ್ರೆಸ್ಟಿಂಗ್ ಧಾರಾವಾಹಿ ನೋಡಕತ್ತೇನಿ ಅಂದೆ. ಅಷ್ಟಕ್ಕೆ ಅದು ಅಳಕತ್ತವ. ಅಳಕತ್ಬಿಟ್ಲೆ ಇನ್ನೇನು ಗಂಡು ಮೊಮ್ಮಗ ಅದು ಅಳಕತ್ತ. ಅಯ್ಯೋ ದೇವ್ರಿ ಎರಡು ಯಾಕೆ ಅಳಕತ್ವ ಅಂತೇಳಿ ನಾ ಗಾಬರಿಯಾಗಿ ನೋಡಕತ್ತೇನಿ. ಅಷ್ಟ್ರಾಗ ಅಕ್ಕ ನಿನ್ ಮೊಮ್ಮಗದನಲ್ಲ ಗಂಡು ಮೊಮ್ಮಗ. ಯವ್ವ ದೇವ್ರ ಇದ್ದಕ್ಕಿದ್ದಂಗ ಎದ್ ನಿಂತ ದಬ್ಬಂತೇಳಿ ಎದ್ ನಿಂತ ನಮ್ ತಂಗಿಗೆ ಹೊಡಿತೀಯನ? ನೀನ್ ಬಿಡ್ತೇನಂತ ಮಾಡಿಯ? ನಮ್ ತಂಗಿನ ಅಳಸ್ತೀಯ ಅಂದಿದ್ದ ಬೈದು ಬಾಯಿಗೆ ಬಂದಂಗ ಡಿಸ್ಕ್ಯುಮ್ ಅಂತ ಕಾಲಿಲೆ ಹೊಡೆದ. ಬಾಲ್ ಕೈಯಾಗ ಆಡಕತ್ತಿದ್ನಲ್ಲ, ಬಾಲ್ ತಗೊಂಡ್ ಮಕ್ಕಕ್ಕೆ ಹೊಡೆದ. ಆಮೇಲೆ ನಾ ಹಿಂಸರದ್ ಬಿದ್ರು ಅಲ್ಲಿ ಬಿಡುವಲ್ಲ, ಅಲ್ಲಿಗೆ ಬಂದು ಹೊಡ್ಯಾಕತ್ತಾನ. ಒಂದ್ 4-5 ಹೊಡ್ತಾ ರಮ್ 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 ಹೊಡೆದ. ಅದೇನ್ ಸಣ್ಣ ಹುಡ್ರು ಹೊಡೆದಂಗ ಇದ್ದಿದ್ದಿಲ್ಲ ಯಕ್ಕ. ಯವ್ವ ದೇವ್ರೆ ಯಾವ್ದ ದೇವ್ನ ಹೊಡೆದಂಗಿತ್ತ ಯವ್ವ. ಹೊಡ್ತಾ ಹೊಡೆಸ್ಕೊಳಕ್ ಆಗ್ಲಾರ್ದ ಕಿತ್ಕೊಂಡ್ ರೂಮಿಂದ ಓಡಿ ಬಂದೆ. ಗೊತ್ತಾತ್ ಬಿಡ, ನಾನು ಗೊತ್ತಾತ್ಲೇ ಶಂಕ್ರಿ, ನನಗ್ ಗೊತ್ತಾತ್ ಬಿಡ. ಮಾವ ನಿನಗ್ ಗೊತ್ತಾ? ಮಾವ ನಿನಗೆ ಹೆಂಗ್ ಗೊತ್ತ? ಗೊತ್ತಾಗಕ್ ಏನೈತಿ? ರಾತ್ರಿ ಕುಡ್ದಿದ್ ನಿಶೆ ನಿನಗ್ ಕೆಳಗ್ ಇಳುದಿಲ್ಲ ಅಷ್ಟೇ. ಅದು ಇಳುದಿಲ್ಲ, ಅದಕ್ಕೆ ಹಿಂಗ್ ಮಾಡಕತ್ತಿ ನೀನ್. ಗೊತ್ತಾತ್ ಬಿಡ ನನಗ. ಏ ಮಾವ ನಾನೇನ್ ಸುಳ್ಳು ಹೇಳಕತ್ತಿಲ್ಲ, ನನ್ನ ಕಣ್ಣಾರೆ ನಾನೇ ಕಂಡಿದ್ದನ್ ಹೇಳಕತ್ತೀನಿ. ನನಗೆ ಯಾಕೆ ನಿಶಾ ಇಳ್ದಿಲ್ಲ? ಅಲ್ಲ ನೀ ಚಲೋ ಮಾತಾಡಕತ್ತೈಕಿ. ಇಷ್ಟಕ್ಕೂ ರಾತ್ರಿ ಏನ್ ಭಾಳ ಕುಡ್ದೆ ನಾನು? ನಂಗೆಲ್ಲ ಗೊತ್ತಾಯ್ತು, ದಿನ ಕುಡಿಯಾಟ ಕುಡ್ದಿದ್ದು. ಮಾವ ಇಬ್ರು ಸೇರೆ ಪಾರ್ಟಿ ಮಾಡಿಲ್ಲನ? ಮಾವ ನಾ ಹೇಳು ಮಾತು ಕೇಳ ಮಾವ, ನಾ ಸುಳ್ಳು ಹೇಳತ್ತಿಲ್ಲ. ನನ್ಗೇನ್ ನಿಶೆ ಏರಿ ಮಾತಾಡತ್ತಿಲ್ಲ. ನಿಮ್ ತಂಗಿ ಕೊಟ್ಟು ಹೇಳ್ತಿಲ್ಲ ರೇಣಿ, ಇದೇನಿದು ಹೊಸ ಡೊಂಬರಾಟ ಚಾಲು ಮಾಡ್ಯಾಳಲ್ಲ ನಿಮ್ ತಂಗಿ. ಕೂಸ್ ಎಲ್ಲಾರ ಎದ್ದು ಹೊಡ್ಯಾಕತ್ತ ನೀಕಿನ, ಅದು ಹಿಂತಕಿನ. ಹಂಗ್ ಹೊಡೆದಾಗಿದ್ರೆ ಜೊತೆಗೆ ನಾ ಒಂದ್ 20 ಸಲ ಹೊಡೆದಿರ್ತಿದ್ದೆ. ನನಗ ಇವತ್ತಿನವರೆಗೆ ನಿನ್ನೂ ಆಕಿನ್ನು ಹೊಡ್ಯಾಕಾಗಿಲ್ಲ. ಇನ್ನು ಆ ಕೂಸ್ ಎದ್ದು ಹೊಡೆದ್ ಬಿಡ್ತೇನ. ಹಂಗೊಂದ್ ವೇಳೆ ಏನಾರ ಹೊಡೆದಿತ್ತಂದ್ರ ಆ ಕೂಸಿನ ಕಾಲ್ ತೊಳೆದು ಇವತ್ತ ನೀರ್ ಕುಡ್ದು ಬಿಡ್ತೇನೆ ನಾ ಅಂತರು. ಗೊತ್ತನ? ಸುಮ್ಮನೆ ಇರ, ಸುಮ್ನೆ ಆ ಕೂಸಿನ ಬಗ್ಗೆ ನಿನಗ್ ನೋಡ್ಕೊಳಕ್ ಆಗದಿಲ್ಲ ಅಂದ್ರ ನೋಡ್ಕೊಳಕ್ ಆಗಂಗಿಲ್ಲ ಅಂತ ಹೇಳು. ಅದನ್ನ ಬಿಟ್ಟು ಕೂಸ್ ಹೊಡಿತು, ಆ ಕುನಿ ಹೊಡಿತು, ಎದ್ದು ಹೇಳ್ತು, ಬ್ರೇಕ್ ಡ್ಯಾನ್ಸ್ ಮಾಡ್ತು, ಇಂಥವೆಲ್ಲ ನಾಟಕ ಮಾಡ್ಬೇಡ ನಮ್ಮ ಅಂತೇಳಿ. ಏನ ನಿಮ್ ತಂಗಿ ಒಟ್ಟು ಹೇಳ್ಬಿಡಿ ಈಗ ನೀನ. ಅಕ್ಕ ನನ್ ಮಾತ್ ನಂಬನ್ನ ಒಟ್ಟು. ಅಲ್ಲೇ ನಂಬು ಅಂತ ಮಾತು ಹೇಳಿದ್ರೆ ಯಾರು ನಂಬ್ತಾರ? ನೀ ಕೂಸದ್ ಹೊಡಿತ ಅಂದ್ರೆ ಯಾರು ನಂಬ್ತಾರಲೆ? ಸಣ್ಣ ಕೂಸದ್ ವಿಚಿತ್ರ ಮಾತಾಡ್ತಿ ಅಂದ್ರೆ ಮಾತಾಡ್ತಿ. ಅಕ್ಕ ನಿಮ್ ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ? ಬಾ ಕೂಸ್ ಹೆಂಗ್ ನಿಂತೆ ತೋರಿಸ್ತೇನೆ, ಬಾ ಬಾಯ್. ಇಲ್ಲೋಡ, ನಿನ್ ಬಾಣೆತನ ಮುಗಿತು, ಎಲ್ಲಾ ಮುಗಿತು. ಇನ್ ನಿಮ್ ತಂಗಿ ಈ ಮನಿ ಒಳಗಿರೋ ಅವಶ್ಯಕತೆ ಇಲ್ಲ. ಊರ್ ಬಿಟ್ಟು ಓಡ್ಸಕಿನ್ ಮೊದಲು ಹುಚ್ಚಿಡ್ದತೆ ಏನ ಯಾರಿಗ್ ಗೊತ್ತು? ನಾವು ಮೊದ್ಲ ಖುಷಿ ನೋಡ್ಕೊಳಕ್ ಅಕ್ಕಿ ಕೈಯಾಗ ಕೊಟ್ಟಿರ್ತೀವಿ. ಅಡ್ರಿಸಿ ಎರಡು ಖುಷಿನೂ ಕಡ್ದಲ್ ಅಂದ್ರೆ ಏನ್ ಮಾಡ್ತಿ? ಆಮೇಲೆ ಇಕ್ಕಿ ಹುಚ್ಚ ಆ ಹುಡುಗರಿಗೆ ಬಂದಿತ್ತು. ಮೊದಲು ಈಕಿನ ಊರಿಗೆ ಕಳ್ಸು ವ್ಯವಸ್ಥೆ ಮಾಡ. ನಿಮಗಂತೂ ಯಾವಾಗ ನೋಡಿದ್ರೆ ನಮ್ಮ ತಂಗಿನ ಯಾವಾಗ ಊರ್ ಬಿಟ್ಟು ಕಳ್ಸೇನ ಅಂತೀರಿ. ಬಾಯ್ ಮುಚ್ಕೊಂಡಿರ್ರಿ ಒಟ್ಟು, ನೋಡೋಣ ಏನಾತಂತೇಳಿ ಬರ್ರಿ. ಎಲ್ಲೇ ಯಾರು ಡ್ಯಾನ್ಸ್ ಮಾಡಕತ್ತಾರ? ಯಾರು ಎದ್ ನಿಂತ ಓದ್ಯಾಕತ್ತಾರ? ತೋರ್ಸು. ಅಯ್ಯೋ ದೇವ್ರೆ, ಏನಪ್ಪ ಇದು? ಕನಸು ಏನಾರ ಕಣ್ಣೆ? ಏನು ಒಂದು ಗೊತ್ತಾಗೋಲ್ತಲ್ಲ ಯವ್ವ ನನಗ. ಏನ್ ಮಾಡ್ಬೇಕಾತ್ ನಾ ಈಗ? ನನಗೀಗ ಗೊತ್ತಾತ್ ಬಿಡ್ಲೆ. ನಿನ್ ತಂಗಿ ಹುಡುಗರು ನೋಡ್ಕೊತಾನೆ ಅಂತೇಳಿ ಇಲ್ಲೇ ತುಂಬಚ್ಕೊಂಡ್ ಮಕ್ಕೊಂಡಾಳ. ನಿದ್ದೆ ಐತೈತಿ.
ನೀ ದೇಟ್ ಕನಸ್ ಕಂಡಾಳ ಕನಸ್ ಕಂಡಾಕೆ ಜಿಗದೆದ್ದು ಓಡಿ ಬಂದಾಳ ಅಟ್ಟ ಅದ ಹಾ ಹುಡುಗರು ಹೊಡೆದ್ವಂತ ಹುಡುಗರು ಅಲ್ಲ ಖುಷಿನ್ ನೋಡ್ಕೊ ಅಂದ್ರ ತುಂಬಚ್ಕೊಂಡ್ ಮೊಕ್ಕೊಂಡಾಳ ಈಕಿ ಹಂಗ ಆಗೈತ್ಲಿ ಅದ ಏಯ್ ನೀ ಈಗ ಎದ್ದು ನಿಂತಿದ್ದಿಲ್ಲ ನೀ ನನಗೆ ಹೊಡೆದಿಲ್ಲ ಮಾತಾಡಿದ ಆಗಲ್ಲ ಮಾತಾಡಿದಲ್ಲ ಈಗ ಮಾತಾಡ ಶಂಕ್ರಿ ತೆಲಿಗಿಲಿ ಬರಬರಿ ಐತಿಲ್ಲ ನಿನಗ ಮಾತಾಡ್ತೀಯ ಏನ್ ಕಪಾಳಕ್ಕೊಂದ್ ಕೊಡ್ಲೆ ಯೋ ಅಕ್ಕ ನಾ ಸುಳ್ಳು ಹೇಳಿಲ್ ಬಿಡ ಯವ್ವ ನಿನಗ್ ಸಿಟ್ಟು ಬಂದು ಹೊಡ್ಯಾಕ ಬರ್ತೀಯಲ್ಲ ಏನ್ ಹೊಡ್ಯಾಕ್ ಬಂದಿಲ್ಲ ಈಗ ಬರ್ತೇನೆ ಮತ್ತೆ ತಲೆ ಕೆಡ್ತಂದ್ರ ನಂದ ಸುಮ್ಮನೆ ನೋಡ್ಕೊ ಯೋ ದೇವ್ರೆ ಹೆಂಗ್ ಹೇಳಿ ಇವ್ರಿಗೆ ನಾನ ಕನಸ್ ಕಣ್ಣೆ ಏನ ಹಂಗ ಆಗೈತಿ ಕನಸ ಕಂಡನ್ ನಾನು ಇಲ್ಲಾಂದ್ರೆ ಈ ಹುಡುಗಿ ಎಲ್ಲದ್ ನಿಂತು ಹೊಡಿಬೇಕು ನನ್ನ ಅವ್ರು ಹೇಳೋದು ಕರೆನ ಅಯ್ಯೋ ಏನಾತ ಏನಪ್ಪ ಈ ಸಲ ಬಿಡಲ್ಲ ಈ ಬಾಲ್ ತಗೊಂಡೋಗಿ ತೋರಿಸ್ತೇನೆ ಇದೇ